टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎದೆ ಬಡಿತ ಹೆಚ್ಚಾಗ್ತಾ ಇದೆ, ಬಿಸಿ ರಕ್ತವೂ ತಣ್ಣಗಾಗ್ತಾ ಇದೆ. ಹೃದಯಾಘಾತಕ್ಕೆ ಹೀಗೆ ಒಬ್ಬರ ಹಿಂದೊಬ್ಬರು ಬಲಿಯಾಗ್ತಾ ಇದ್ದು ಹಾಸನದ ಜನ ಬೆಚ್ಚಿಬಿದ್ದಿದ್ದಾರೆ. ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ನಿನ್ನೆ 4 ಹೃದಯಾಘಾತಕ್ಕೆ ಪ್ರಾಣ ಬಿಟ್ಟರು. ಹಾಸನದಲ್ಲಿ ಮುಂದುವರಿದ ಹೃದಯಾಘಾತ ಸರಣಿ. ಹೃದಯಾಘಾತಕ್ಕೆ ಹಾಸನದ ಮತ್ತೆ 4 ಬಲಿ. ಮುಂಗಾರು ಮಳೆಯ ನಡುವೆ ಆಷಾಢದ ತಣ್ಣನೆ ಗಾಳಿಯಲ್ಲೂ ಹಾಸನದ ಜನರು ಬೆವರ್ತಿದ್ದಾರೆ. ಜಿಲ್ಲೆಯಲ್ಲಿ ಆ ಮಟ್ಟಿಗೆ ಹೃದಯಾಘಾತ ಪ್ರಕರಣಗಳು ವರದಿಯಾಗ್ತಿವೆ. ನಿನ್ನೆ ಮತ್ತೆ ಕೆಲವರು ಹಾರ್ಟ್ ಅಟ್ಯಾಕ್ನಿಂದ ಉಸಿರು ಚೆಲ್ಲಿದ್ದಾರೆ. ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಹೃದಯವೇ ನಿಂತಿದೆ. 41 ವರ್ಷದ ಸಂತೋಷ್ ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತದಿಂದ ಚಿರನಿದ್ರೆಗೆ ಜಾರಿದ್ದಾರೆ. ಅರಕೆರೆ ಗ್ರಾಮದ 72 ವರ್ಷದ ದೇವಮಗು ಹೃದಯ ಸ್ತಂಭನವಾಗಿದ್ದು ಉಸಿರು ಚೆಲ್ಲಿದ್ದಾರೆ. ಇನ್ನು ಸಕಲೇಶಪುರ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ 70 ವರ್ಷದ ಸಿಬಿ ವಿರೂಪಾಕ್ಷಪ್ಪ ಕೂಡ ಬಲಿಯಾಗಿದ್ದಾರೆ. ಇಸಿಜಿ, ಬ್ಲಡ್, ಕೊಲೆಸ್ಟ್ರಾಲ್ ಪರ್ಫೆಕ್ಟ್, ಆದರೂ ಕಾರಲ್ಲೇ ಹೃದಯಾಘಾತ. 43 ವರ್ಷದ ದೇವರಾಜ್ ಜೂನ್ 13ರಂದು ತಮ್ಮದೇ ಕಾರಿನಲ್ಲೇ ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ರು. ವಿಷಯ ಏನು ಅಂದ್ರೆ, ಮರಣೋತ್ತರ ಪರೀಕ್ಷೆಯಲ್ಲಿ ಕರಾಳ ಸತ್ಯ ಬಯಲಾಗಿದೆ. ಅದೇನು ಅಂದ್ರೆ, ದೇವರಾಜ್ ಸಂಪೂರ್ಣವಾಗಿ ಆರೋಗ್ಯವಾಗಿದ್ರು. ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಿದ್ರು. ನಿತ್ಯ ಬೆಳಗ್ಗೆ ವಾಕಿಂಗ್ ಮಾಡೋದು, ಮನೆ ಊಟ ಸೇವಿಸೋದು, ಜಂಕ್ ಫುಡ್ನಿಂದ ದೂರವಿರ್ತಿದ್ರು. ಅಷ್ಟೇ ಅಲ್ಲ, ಸಾವಿಗೂ ಕೆಲ ದಿನಗಳ ಮುಂಚೆ ಇಸಿಜಿ, ಬ್ಲಡ್, ಕೊಲೆಸ್ಟ್ರಾಲ್ ಎಲ್ಲವನ್ನೂ ಚೆಕ್ ಮಾಡಿಸಿದ್ರು. ಎಲ್ಲಾ ವರದಿ ನಾರ್ಮಲ್ ಆಗಿತ್ತು. ಹೀಗಿದ್ರೂ ದೇವರಾಜ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಆರೋಗ್ಯವಂತ ಪತಿಯನ್ನ ಕಳ್ಕೊಂಡು ಪತ್ನಿ ಸುಮಾ ಕಣ್ಣೀರು ಹಾಕ್ತಿದ್ದಾರೆ. ಎಷ್ಟು ಫೋನ್ ಮಾಡಿದ್ರು ಎಷ್ಟೊತ್ತಾರು ಬಂದಿಲ್ಲ. ಫೋನ್ ಮಾಡಿದ್ರು ಎಷ್ಟು ರಿಸೀವ್ ಮಾಡಿಲ್ಲ. ಆಮೇಲೆ ಕೊನೆಗೆ ಯಾರೋ ಅಲ್ಲಿಯವರೇ ಹಿಂಗೆ ಕಾರಲ್ಲಿ ಇದಾಗಿದೆ ಅಂತ ಇದ್ದಾರೆ ಹೆಂಗೆ ಅಂತ ಪೊಲೀಸ್ನವರು ಕರೆಸಿದ್ದಾರೆ. ಆಮೇಲೆ ಒಂದು ಫೋನ್ ಮಾಡ್ತಲೇ ಇದ್ದೆ. ಆಗ ಪೊಲೀಸ್ನವರು ರಿಸೀವ್ ಮಾಡಿಬಿಟ್ಟು ಹುಷಾರಿಲ್ಲ, ಹಿಂಗೆ ಬನ್ನಿ ಕಾರಲ್ಲಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ ಸರ್ ನಮಗೆ. ಟ್ರೆಡ್ಮಿಲ್ನಲ್ಲಿ ರನ್ ಮಾಡ್ತಿದ್ದಾಗಲೇ ಹೃದಯಾಘಾತ, ಇಂಜಿನಿಯರ್ ಸಾವು. ಮೈಸೂರಿನಲ್ಲಿ ಇಂಜಿನಿಯರ್ ಆಗಿದ್ದ ಹಾಸನ ಮೂಲದ 51 ವರ್ಷದ ಶ್ರೀಧರ್ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 10 ದಿನಗಳ ಹಿಂದೆ ಜಿಮ್ನ ಟ್ರೆಡ್ಮಿಲ್ನಲ್ಲಿ ರನ್ ಮಾಡುವಾಗಲೇ ಹಾರ್ಟ್ ಅಟ್ಯಾಕ್ನಿಂದ ಕುಸಿದು ಬಿದ್ದು ಅಸುನೀಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 43 ದಿನಗಳಲ್ಲಿ ಹೃದಯಾಘಾತದಿಂದ ಮೃತಪಟ್ಟವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. 20 ವರ್ಷದೊಳಗಿನ 4, 20ರಿಂದ 50 ವರ್ಷದೊಳಗಿನ 14 ಮಂದಿ ಅಸುನೀಗಿದ್ದಾರೆ. ಸಾವಿನ ಕಾರಣ ಪತ್ತೆಗೆ ಅಧಿಕಾರಿಗಳು ಮೃತರ ಮನೆಗಳಿಗೆ ಭೇಟಿ ಕೊಡ್ತಿದ್ದಾರೆ. ಮೃತರ ಮರಣೋತ್ತರ ಪರೀಕ್ಷೆಯೇ ಸವಾಲಾಗಿದ್ದು, ಮರಣ ಹೊಂದಿದ ವ್ಯಕ್ತಿಗಳ ಕುಟುಂಬ ಸದಸ್ಯರ ಮನವೊಲಿಕೆಗೆ ತಜ್ಞರ ಟೀಮ್ ಹರಸಾಹಸ ಪಡ್ತಿದೆ. 15 ವರ್ಷ, ಒಂದೇ ಕುಟುಂಬದ 7 ಮಂದಿ ಹೃದಯಾಘಾತಕ್ಕೆ ಬಲಿ. ಬಾಗಲಕೋಟೆ ಜಿಲ್ಲೆ ಚೌಡಾಪುರ ತೋಟದಲ್ಲಿ ಒಂದೇ ಕುಟುಂಬದ 7 ಮಂದಿ ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ದಾರೆ. ಕುಟುಂಬದ 3 ತಲೆಮಾರನ್ನ ಹೃದ್ರೋಗ ಕಾಡ್ತಿದೆ. ತಾಯಿ ಯಮನವ್ವ ಮಲಗಿದ್ದಲ್ಲೇ ಮೃತಪಟ್ಟರೆ, ಮಕ್ಕಳಾದ ಸಂತಪ್ಪ, ರಾಮಪ್ಪ, ಸಂತವ್ವ, ಕಾಶಪ್ಪ ಕೂಡ ಉಸಿರು ಚೆಲ್ಲಿದ್ದಾರೆ. ಮೊಮ್ಮಕ್ಕಳಾದ ಯಲ್ಲಪ್ಪ, ಪಾರವ್ವನು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅಲ್ಲದೆ ಮನೆಯಲ್ಲಿ 4ವರಿಗೆ ಬೈಪಾಸ್ ಸರ್ಜರಿ ಆಗಿದೆ. 15 ವರ್ಷದಲ್ಲಿ 7 ಮಂದಿ ಹೃದಯಾಘಾತಕ್ಕೆ ಪ್ರಾಣ ಬಿಟ್ಟಿದ್ದು, ಕುಟುಂಬದವರೆಲ್ಲ ಕಂಗಾಲಾಗಿದ್ದಾರೆ. ಬಾಗಲಕೋಟೆಯಿಂದ ರವಿ, ಮೈಸೂರಿನಿಂದ ರಾಮ್ ಜೊತೆ ಮಂಜುನಾಥ್, TV9 ಹಾಸನ.